ಹಲೋ ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಹೋಪ್ ಎಲ್ಲರೂ ರೆಡಿ ಆಗ್ತಾ ಇದ್ದೀರಾ. ಮಿಡ್ ಟರ್ಮ್ ಎಕ್ಸಾಮ್ ಇನ್ನೇನು ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್. ಮಕ್ಕಳೇ, ಇದನ್ನ ಎಂಡ್ವರೆಗೆ ನೋಡಿ. ನಾನು ಹೆಂಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಫಿಸಿಕ್ಸ್ ಅಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾವುದೆಲ್ಲ ನ್ಯೂಮರಿಕಲ್ಸ್ ಓದಬೇಕಾಗತ್ತೆ, ಹೆಂಗ್ ಓದಬೇಕು. ಸೊ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಈಸಿನಾ ಅಥವಾ ಕಷ್ಟನಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಓಕೆನಾ ಮಕ್ಕಳೇ? ಸೊ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ಹೌ ಟು ಸ್ಕೋರ್ 70 of 70 in ಫಿಸಿಕ್ಸ್. ಓಕೆ, ಸೊ ಫಾರ್ ದಟ್ ಫಸ್ಟ್ ಥಿಂಗ್ ಯಾವ್ದೆಲ್ಲ ಚಾಪ್ಟರ್ ಇರುತ್ತೆ, ಅದು ನಮ್ ಡಿಸ್ಟ್ರಿಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಪಾರ್ಟ್ 1 ತಗೊಳ್ಳೋದಾದ್ರೆ ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಪಾರ್ಟ್ 1 ಅಷ್ಟೇ ಇರುತ್ತೆ. 2 ಪಾರ್ಟ್ ಇದೆಯಲ್ಲ ಫಿಸಿಕ್ಸ್ ಅಲ್ಲಿ, ಫಸ್ಟ್ ಪಾರ್ಟ್ ಇರುತ್ತೆ. ಸೊ ಅದರಲ್ಲಿ ಈ 7 ಚಾಪ್ಟರ್ ಇರುತ್ತೆ ಅಲ್ವ ಮಕ್ಕಳೇ. ಸೊ ಈ 7 ಚಾಪ್ಟರ್ ನ ವೇಟೇಜ್ ಯಾವ ತರ ಇದೆ ಅಂದ್ರೆ ಈ ತರ ಇದೆ ನೋಡಿ ಮಕ್ಕಳೇ. ಎಲ್ಲಾ ನೀವು ಬ್ಲೂ ಪ್ರಿಂಟ್ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಬ್ಲೂ ಪ್ರಿಂಟ್ ಅಲ್ಲೂ ಇದೇ ತರನೇ ಇರುತ್ತೆ. ಕ್ವಶನ್ಸ್ ಚೇಂಜ್ ಇರ್ಬೋದು, ಅಂದ್ರೆ ವೇಟೇಜ್ ಸೇಮ್ ಇರುತ್ತೆ. ಒಂದೊಂದು ಚಾಪ್ಟರ್ ನ ವೇಟೇಜ್ ಸೇಮ್ ಇರುತ್ತೆ, ಬಟ್ ಆ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಬರುತ್ತೋ ಅಥವಾ ಥಿಯರಿ ಬರುತ್ತೋ ಅಥವಾ 2 marks ಬರುತ್ತೋ 3 marks ಬರುತ್ತೋ ಅನ್ನೋದನ್ನ ಕ್ವಶನ್ ಪೇಪರ್ ಮೇಲೆ ಹೋಗುತ್ತೆ. ಬಟ್ ವೇಟೇಜ್ ಸೇಮ್ ಇರುತ್ತೆ. ನೀವು ವೇಟೇಜ್ ನ ನೋಡ್ಬೇಕಾಗತ್ತೆ ಮಕ್ಕಳೇ. ಸೊ ಹೆಂಗಿರುತ್ತೆ ನೋಡಿ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ 4 marks ವೇಟೇಜ್ ಇರುತ್ತೆ. ಅಂದ್ರೆ ನೀವು 4 marks ಟೋಟಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ 4 marks ಇದೆ ಅಂದ್ರೆ ನೀವು ಒಂದು 3 marks ಒಂದು MCQ ಈ ತರ, ಅಥವಾ 2 marks ಒಂದು ಫಿಲ್ಲಿಂಗ್ ದ ಬ್ಲಾಂಕ್ಸ್ ಒಂದು MCQ, ಅಥವಾ 2 MCQ ಒಂದು 2 marks ಕ್ವಶನ್ಸ್ ಬರ್ಬೋದು, ಈ ತರದ್ದೆಲ್ಲ. ಹಾಗೆ ಮೋಷನ್ ಇನ್ ಸ್ಟ್ರೈಟ್ ಲೈನ್ ನೋಡಿದ್ರೆ 11 marks ವೇಟೇಜ್ ಇದೆ. And motion in a plane 20 marks, loss of motion 20 marks, work energy power 18 marks, system of particles 17, gravitation 15 marks. Total 105 marks ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ ಮಕ್ಕಳೇ. 105 marks ಇದು ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ನೀವು ಅದರಲ್ಲಿ ಈ ಟೋಟಲ್ 45 ಕ್ವಶನ್ಸ್ ಇರುತ್ತೆ, ಚಾಯ್ಸಸ್ ಇರುತ್ತೆ. ಸೊ ನೀವು ಆನ್ಸರ್ ಮಾಡಬೇಕಾಗಿರೋದು 70 marks. 105 ಅಲ್ಲಿ ನೀವು ಆನ್ಸರ್ ಮಾಡ್ತಾ ಇರೋದು 70 marks. ಸೊ ಇದು ಹೆಂಗಿರುತ್ತೆ ಅಂದ್ರೆ ರಿಮೆಂಬರ್ ಬೇಸ್ಡ್ 35% ಇರುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಂಡಿರುವಂತದ್ದು ರಿಮೆಂಬರ್ ಬೇಸ್ಡ್ 35 marks. ಅಂದ್ರೆ ಟೋಟಲ್ 35% ಮೀನ್ಸ್ 37 marks ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳು. ಇದರಲ್ಲಿ 37 marks ಅಂದ್ರೆ ಅದರಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ MCQ ಆಗಿರುತ್ತೆ. ಹೆಚ್ಚಿನದೆಲ್ಲ ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಗೆ ಇದರಲ್ಲಿ 15 MCQ ಅಲ್ಲಿ 12 MCQನು ಇದ್ರಲ್ಲೇ ಬರುತ್ತೆ, ರಿಮೆಂಬರ್ ಬೇಸ್ಡ್ ಅಲ್ಲಿ ಬರುತ್ತೆ. ಅಂಡ್ 2 marks ಇದು ಒಂದೆರಡು ಕ್ವಶನ್ಸ್ ಇರ್ಬೋದು, 3 marks ಇದು ಒಂದೆರಡು, ಅಥವಾ ಒಂದು 5 marks ಇದು ಒಂದು ಥಿಯರಿ ಕ್ವಶನ್ಸ್ ಬರ್ಬೋದು ಇದರಲ್ಲಿ. ಸೊ ಟೋಟಲ್ 37 marks ರಿಮೆಂಬರ್ ಬೇಸ್ಡ್ ಅಲ್ಲಿ ಇರುತ್ತೆ. ಸೊ ನೀವೇನಾದ್ರು ಆವರೇಜ್ ಸ್ಟೂಡೆಂಟ್ಸ್ ಜಸ್ಟ್ ಪಾಸ್ ಆಗ್ಬೇಕು ಅಂದ್ರೆ ನೀವು ಕೆಲವೊಂದು ನೆನ್ಪಿಟ್ಕೊಂಡ್ರು ಆಗತ್ತೆ ಮಕ್ಕಳೇ. ಸೊ ಅಪ್ಲೈ ಬೇಸ್ಡ್ ಹೋಗ್ಬೇಕು ಅಂತಲೂ ಇಲ್ಲ, ಜಸ್ಟ್ ಪಾಸಿಂಗ್ ಸ್ಕೋರ್ ಮಾಡ್ಬೇಕು ಅಂದ್ರು ರಿಮೆಂಬರ್ ಬೇಸ್ಡ್ ಹೋಗ್ಬೋದು. ಸೊ ಇಲ್ಲಿ ರಿಮೆಂಬರ್ ಬೇಸ್ಡ್ 37 marks ಇರುತ್ತೆ. ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥ ಆಗಿರೋದು ಸ್ಕಿಲ್ ಬೇಸ್ಡ್, ಅಂಡರ್ಸ್ಟ್ಯಾಂಡ್ ಬೇಸ್ಡ್ ಎಷ್ಟಿರುತ್ತೆ 31%, ಅಂದ್ರೆ 32 marks ಇರುತ್ತೆ. ಅಂಡ್ ಅಪ್ಲೈ ಬೇಸ್ಡ್ ಅಂದ್ರೆ ಈಗ ಇಕ್ವೇಶನ್ಸ್ ಏನೋ ಓದಿರ್ತೀರಾ ಅದನ್ನ ಅಪ್ಲೈ ಮಾಡೋದು, ನೀವು ಫಾರ್ಮುಲಾನ ಅಪ್ಲೈ ಮಾಡುವಂತದ್ದು, ಅಥವಾ ನೀವು ಯಾವ್ದಾರು ಒಂದು ಲಾಸ್ ಓದಿರ್ತೀರಾ ಅದನ್ನ ಅಪ್ಲೈ ಮಾಡುವಂತದ್ದನ್ನ 17% ಇರುತ್ತೆ, ಅದು 18 marks ಬರುತ್ತೆ. ಅಂಡ್ ಹಾಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ 17%, ಅಂದ್ರೆ 18 marks ಬರುತ್ತೆ. ಇಲ್ಲಿ ಹಾಟ್ಸ್ ಅನ್ನೋದು 3 MCQ ಅಲ್ಲಿ ಬರುತ್ತೆ ಮಕ್ಕಳೇ. 3 MCQ ಹಾಟ್ಸ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಟೋಟಲ್ 15 MCQ ಅಲ್ಲಿ 12 MCQ ಡೈರೆಕ್ಟ್ ಆಗಿರೋಂತೆ ರಿಮೆಂಬರ್ ಬೇಸ್ಡ್ ಆಗಿರುತ್ತೆ. ಡೈಮೆನ್ಷನಲ್ ಫಾರ್ಮುಲಾ ಬರೀರಿ ಅಥವಾ ಅದೇ ತರ, ಅಂದ್ರೆ ಡೈರೆಕ್ಟ್ ಆಗಿರೋದು ರಿಮೆಂಬರ್ ಬೇಸ್ಡ್ ಆಗಿರೋದು 12 MCQs ಇರುತ್ತೆ. ಇನ್ನ 3 MCQs ಹಾಟ್ ಬೇಸ್ಡ್ ಇರುತ್ತೆ. ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಇರ್ಬೋದು, ಅಥವಾ ಸ್ಟೇಟ್ಮೆಂಟ್ ಅಸರ್ಷನ್ ರೀಸನ್ ಟೈಪ್ಸ್ ಇರ್ಬೋದು. ಓಕೆ, ಸೊ ಇದು ಹಾಟ್ ಬೇಸ್ಡ್. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕೊಟ್ಟಿರೋದು ಅಸರ್ಷನ್ ರೀಸನ್ ಟೈಪ್ಸ್ ಇರ್ಬೋದು, ಅಥವಾ ಮ್ಯಾಚ್ ದಿ ಫಾಲೋವಿಂಗ್ ಟೈಪ್ಸ್ ಇರ್ಬೋದು. ಸೊ ಸ್ವಲ್ಪ ನೀವು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದ್ರೆ ಸ್ವಲ್ಪ ಥಿಂಕ್ ಮಾಡ್ಬೇಕಾಗುತ್ತೆ. ಸೊ ಅದು 3 MCQs ಬರುತ್ತೆ. ಅಂಡ್ ಮಿಕ್ಕಿದ್ 15 ಅಲ್ಲಿ ನೋಡಿ 3 ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಟೋಟಲ್ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ನೀವು 2 ಆನ್ಸರ್ ಮಾಡ್ತೀರಾ. ಅದರಲ್ಲಿ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ 3 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಸ್ಟ್ ಬಿ ಆಸ್ಕ್ಡ್ ಫ್ರಮ್ ಹಾಟ್ಸ್. ಓಕೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೇಲೆ ಇರುತ್ತೆ 3 ನ್ಯೂಮರಿಕಲ್. 4ರಲ್ಲಿ ನೀವು 2 ಆನ್ಸರ್ ಮಾಡ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಈಸಿ 40% ಇರುತ್ತೆ ಮಕ್ಕಳಿಗೆ. ಒಂದು ಕ್ವಶನ್ ಪೇಪರ್ ನೀವು ಚೆಕ್ ಮಾಡಿದ್ರೆ ಈಸಿ ಅನ್ನೋದು 40% ಇರುತ್ತೆ. ಅಂದ್ರೆ 42 marks ನೀವು
ಆರಾಮಾಗಿ ಸ್ಕೋರ್ ಮಾಡ್ಬೋದು ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ. ನೀವು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ 2 ಮಾರ್ಕ್ಸ್. ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ, ಎಲ್ಲಾನು ಚಾಪ್ಟರ್ ವೈಸ್ ಹಾಕಿದ್ದೀನಿ. ಸೊ ನೀವು ಅದನ್ನಷ್ಟನ್ನು ಓದ್ಕೊಂಡ್ರೆ ಆರಾಮಾಗಿ ನೀವು 42 ಮಾರ್ಕ್ಸ್ ಆನ್ಸರ್ ಮಾಡ್ಬೋದು. ಅಂಡ್ ಆವ್ರೇಜ್ 40% ಇರುತ್ತೆ, ಅಂದ್ರೆ 42 ಆವ್ರೇಜ್, 42 ಮಾರ್ಕ್ಸ್ ಆವ್ರೇಜ್ ಇರುತ್ತೆ, 42 ಈಸಿ ಬೇಸ್ಡ್ ಇರುತ್ತೆ. ಅಂಡ್ ಡಿಫಿಕಲ್ಟಿ ಲೆವೆಲ್ 20% ಅಂದ್ರೆ 21 ಮಾರ್ಕ್ಸ್ ಡಿಫಿಕಲ್ಟಿ ಇರುತ್ತೆ ಔಟ್ ಆಫ್ 105. ನೀವು ಇಲ್ಲೇ ನೋಡಿದ್ರೆ ಈಸಿ 42 ಮಾರ್ಕ್ಸ್ ಇರುತ್ತೆ, ಆವ್ರೇಜ್ 42 ಅಂದ್ರೆ ಅಲ್ಲಿ ಆಲ್ರೆಡಿ 84 ಮಾರ್ಕ್ಸ್ ಆಗೋಯ್ತಲ್ವ ಮಕ್ಕಳೇ. ನೀವು ತಗೋಬೇಕಾಗಿದ್ದು 70 ಮಾರ್ಕ್ಸ್ ಅಲ್ವ ಮಕ್ಕಳೇ. ಸೊ ಈ ತರ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಎಷ್ಟಾಗತ್ತೋ ಅಷ್ಟು ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಮಕ್ಕಳೇ, ಔಟ್ ಆಫ್ ಔಟ್ ತೆಗಿಬಹುದು. ಸೊ ಇಲ್ಲಿ 21 ಡಿಫಿಕಲ್ಟಿ ಇದೆ ಅಂದ್ರೆ ನೀವ್ ಏನ್ ಮಾಡ್ಬೋದು, ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಡಿಫಿಕಲ್ಟಿ ಇರೋದು 21 ಮಾರ್ಕ್ಸ್, ಅಂದ್ರೆ ಇಲ್ಲಿ 15 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಹಂಗಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ನೀವು ಯಾವ್ದನ್ನ ಓದ್ಕೋಬೇಕು, ಕರೆಕ್ಟ್ ಆಗಿ ಓದ್ಕೋಬೇಕಾಗಿದ್ದು ಒಂದು ಗ್ರಾವಿಟೇಷನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಗ್ರಾವಿಟೇಷನ್ ಇಂದ ಬರುತ್ತೆ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ನ್ಯೂಮರಿಕಲ್ಸ್ ಇದೆ, ಬಟ್ ಅದು 5 ಮಾರ್ಕ್ಸ್ ಅಷ್ಟೊಂದು ವೇಟೇಜ್ ಇರಲ್ಲ, ಕೆಲವೊಂದಿರುತ್ತೆ, ಅಷ್ಟೊಂದು ಅದಕ್ಕೆ ಏನು ಇಂಪಾರ್ಟೆನ್ಸ್ ಕೊಡೋದು ಬೇಕಾಗಿಲ್ಲ. ವರ್ಕ್ ಎನರ್ಜಿ ಪಾರ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಓದ್ಕೊಳ್ಳಿ ಮಕ್ಕಳೇ. ಲಾಸ್ ಆಫ್ ಮೋಷನ್, ಮೋಷನ್ ಇನ್ ಅ ಪ್ಲೇನ್, ಸ್ಟ್ರೈಟ್ ಲೈನ್, ಇದಿಷ್ಟು ನೀವು ಚಾಪ್ಟರ್ ಓದ್ಕೋಬೇಕಾಗುತ್ತೆ. ಈ 5 ಚಾಪ್ಟರ್ ನ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಂಡ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗತ್ತೆ. ಸೊ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅಲ್ಲಿ ನೀವು ಯೂಶುವಲಿ ಕೇಳುವಂತದ್ದು ನ್ಯೂಮರಿಕಲ್ಸ್ ಒಂದು ಆವ್ರೇಜ್ ಸ್ಪೀಡ್, ಆವ್ರೇಜ್ ವೆಲಾಸಿಟಿ ಮೇಲೆ ಇರ್ಬೋದು, ಅಥವಾ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಕ್ ಇರ್ಬೋದು, ಅಥವಾ ಟೈಮ್ ಫೈಂಡ್ ಔಟ್ ಮಾಡಕ್ಕಿರೋದು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಕ್ವೇಶನ್ ಬೇಸ್ಡ್ ಇರುತ್ತೆ, ಅಥವಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫ್ರೀ ಫಾಲ್ ಮೇಲಿರುತ್ತೆ. ಓಕೆ, ಸೊ ನಾಳೆ ನಾಡಿದ್ದು ಇನ್ನೊಂದು 3-4 ಡೇಸ್ ಅಲ್ಲಿ ನಾನು ನ್ಯೂಮರಿಕಲ್ಸ್ ನ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ, ಪ್ಲೀಸ್ ನೋಡ್ಕೊಳ್ಳಿ. ಓಕೆ, ಮೋಷನ್ ನ ಪ್ಲೇನ್ ಚಾಪ್ಟರ್ ಅಲ್ಲ ಅಷ್ಟೇ, ಇದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ. ಮೋಷನ್ ನ ಪ್ಲೇನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಇದ್ರ ನ್ಯೂಮರಿಕಲ್ ಜಾಸ್ತಿ ಓದ್ಕೊಳ್ಳಿ. ಬಿಕಾಸ್ ಅಲ್ಲಿ ಯಾವ್ದಿರುತ್ತೆ, ಮ್ಯಾಕ್ಸಿಮಮ್ ಹೈಟ್, ಟೈಮ್ ಆಫ್ ಫ್ಲೈಟ್, ರೇಂಜ್ ಆಫ್ ಪ್ರೊಜೆಕ್ಟೈಲ್, ಇದು ಜಾಸ್ತಿನೇ ಸಲ ಕೇಳಿದ್ದಾರೆ, ತುಂಬಾ ಸಲ ಕೇಳಿರುವ ನ್ಯೂಮರಿಕಲ್ಸ್ ಇದು. ಓಕೆ, ಮೋಷನ್ ಇನ್ ಅ ಪ್ಲೇನ್. ಲಾಸ್ ಆಫ್ ಮೋಷನ್ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ, ಬಿಕಾಸ್ ಇದರಲ್ಲಿ ಕೇಳುವ ನ್ಯೂಮರಿಕಲ್ಸ್ ಯಾವ್ದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಅಂದ್ರೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮೇಲೆ ಬೇಸ್ಡ್ ಆಗಿರುತ್ತೆ. ಬುಲೆಟ್ ಗನ್ ಅದ್ರ ನ್ಯೂಮರಿಕಲ್ಸ್ ಇರ್ಬೋದು, ರಾಕೆಟ್ ಪ್ರೊಪಲ್ಷನ್ ಮೇಲೆ ಇರ್ಬೋದು, ಅಂದ್ರೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇಲ್ಲ ಅಂದ್ರೆ FMA, ಫೈಂಡ್ ಔಟ್ ಆಕ್ಸಲರೇಷನ್, ಫೈಂಡ್ ಔಟ್ ಡಿಕ್ಸಲರೇಷನ್ ಅಂದ್ರೆ ರಿಟಾರ್ಡೇಷನ್, ಅಂಡ್ ಫೋರ್ಸ್ ಮೇಲಿರುತ್ತೆ. ಸೊ ಇದು ಅಷ್ಟೇ, V² = U² + 2AX ಈ ಫಾರ್ಮುಲಾ ಹಾಕಿ ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡೋದು, ಅಂಡ್ FMA ಈ ಫಾರ್ಮುಲಾ ಹಾಕಿ ಫೋರ್ಸ್ ಫೈಂಡ್ ಔಟ್ ಮಾಡೋದು. ತುಂಬಾ ಈಸಿ ಇರುವ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ಬೋದು ಲಾಸ್ ಆಫ್ ಮೋಷನ್ ಅಲ್ಲಿ. ಇಲ್ಲ ಅಂದ್ರೆ ನಿಮ್ಗೆ ಮೊಮೆಂಟಮ್ ಬೇಸ್ಡ್ ಮೊಮೆಂಟಮ್ ಬೇಸ್ಡ್ ಪ್ರಾಬ್ಲಮ್, ದಟ್ ಈಸ್ M1 U1 + M2 U2 = M1 V1 + M2 V2 ಈ ತರ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಲ್ಲೂ ಕೇಳಬಹುದು. ನೆಕ್ಸ್ಟ್ ವರ್ಕ್ ಎನರ್ಜಿ ಪಾರಿಗೆ ಬಂತು ಅಂದ್ರೆ ಇಲ್ಲೂ ಅಷ್ಟೇ ವರ್ಕ್ ಮೇಲೆ ಕೆಲವೊಂದು ನ್ಯೂಮರಿಕಲ್ಸ್ ಇರುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಪವರ್ ಫೈಂಡ್ ಔಟ್ ಮಾಡೋದಿರ್ಬೋದು, ಅಥವಾ ವರ್ಕ್ ಎನರ್ಜಿ ಥಿಯರಮ್ ಮೇಲೆ ನ್ಯೂಮರಿಕಲ್ಸ್ ಬರುವ ಚಾನ್ಸಸ್ ಇರುತ್ತೆ. ಅಂಡ್ ಗ್ರಾವಿಟೇಷನ್ ನಲ್ಲೂ ಅಷ್ಟೇ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಸರ್ಟನ್ ಹೈಟ್, ಅಟ್ ಸರ್ಟನ್ ಡೆಪ್ತ್ ಆ ತರದ್ರಲ್ಲಿ ಇರ್ಬೋದು, ಅಥವಾ ಟೈಮ್ ಪೀರಿಯಡ್, ಸ್ಯಾಟಲೈಟ್ ಹೈಟ್ ಆಫ್ ಸ್ಯಾಟಲೈಟ್ ಮೇಲೆ ಇರ್ಬೋದು. ಓಕೆ, ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಸ್ಯಾಟಲೈಟ್ ಇರ್ಬೋದು, ಅಥವಾ ಆರ್ಬಿಟಲ್ ಸ್ಪೀಡ್, ಎಸ್ಕೇಪ್ ಸ್ಪೀಡ್, ಇದರ ಮೇಲೆ ಕೆಲವೊಂದು ನ್ಯೂಮರಿಕಲ್ಸ್ ಬರುವ ಚಾನ್ಸಸ್ ಇರುತ್ತೆ. ಸೊ ನ್ಯೂಮರಿಕಲ್ ನಿಮ್ಗೆ ಏನ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಅಥವಾ NCERT ಬುಕ್ ಅಲ್ಲಿ ಏನಿರುತ್ತೆ, ಅಥವಾ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, ನೀವು ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸೊ ನನ್ನ ಚಾನೆಲ್ ಅಲ್ಲೂ ನೀವು 2-3 ದಿನದಲ್ಲಿ ನಾನು ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಸೊ ಆಲ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಚೆಕ್ ಮಾಡಿ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿ. ಸೊ ಬಿಕಾಸ್ ನಿಮ್ಗೆ 21 ಡಿಫಿಕಲ್ಟಿ ಇದೆ ಅಂದ್ರೆ ಅದರಲ್ಲಿ 18 ಹಾರ್ಟ್ಸ್ ಇರುತ್ತೆ. ಹಾರ್ಟ್ಸ್ ಅಲ್ಲಿ ನಿಮ್ಗೆ 15 ಮಾರ್ಕ್ಸ್ ನ್ಯೂಮರಿಕಲ್ಸ್ ಅಂದ್ರೆ ನೀವ್ 2 ಆನ್ಸರ್ ಮಾಡ್ಬೇಕಾಗಿರುತ್ತೆ. ಒಂದು ಡೈರೆಕ್ಟ್ ರಿಮೆಂಬರ್ ಬೇಸ್ಡ್ ಇರ್ಬೋದು, ಅಪ್ಲೈ ಬೇಸ್ಡ್ ಇರ್ಬೋದು, ಇನ್ನೊಂದು ಹಾಟ್ ಬೇಸ್ಡ್ ಇರುತ್ತೆ. 2 ನ್ಯೂಮರಿಕಲ್ಸ್ ಅಲ್ಲಿ ಒಂದು ನೀವು ಹಾಟ್ ಬೇಸ್ಡ್ ಮಾಡ್ಲೇಬೇಕಾಗೋದ್ರಿಂದ ಸ್ವಲ್ಪ ನ್ಯೂಮರಿಕಲ್ಸ್ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ಅದಲ್ಲದೆ ನೀವು 5 ಮಾರ್ಕ್ಸ್ ಥಿಯರಿ ಇಂಪಾರ್ಟೆಂಟ್ ಯಾವ್ದ್ಯಾವ್ದು ನಾನು ಆಲ್ರೆಡಿ ಹೇಳಿದೀನಿ, ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿದೀನಿ, ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಹೇಳಿದೀನಿ, ಅದನ್ನೆಲ್ಲಾನು ಪ್ರಾಕ್ಟೀಸ್ ಮಾಡಿ ಮಕ್ಕಳು.
ಅದಲ್ಲದೆ ನಾನು ನಿಮಗೆ ಹೆಂಗೆ ಇದು ಪ್ರೆಸೆಂಟೇಷನ್ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ನೀವು ಯಾವತ್ತೂ ಅಷ್ಟೇ ಡಿರಾವೇಶನ್ ಎಲ್ಲ ಸ್ಟೆಪ್ ವೈಸ್ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ್ಯಂಡ್ ನ್ಯೂಮರಿಕಲ್ಸ್ನೂ ಅಷ್ಟೇ ಸ್ಟೆಪ್ ವೈಸ್ ಬರೀರಿ, ಯೂನಿಟ್ ಮಿಸ್ ಮಾಡಬೇಡಿ, ಸ್ಟೆಪ್ ವೈಸ್ ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಎಕ್ಸಾಮಲ್ಲಿ ಪ್ರೆಸೆಂಟೇಷನ್ ಮಾಡುವಾಗಲೂ ಅಷ್ಟೇ ಹೈಲೈಟ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. Okay, underline the important points and keep the important equation in the box. Okay, equation ಅನ್ನೆಲ್ಲ ಬಾಕ್ಸ್ ಅಲ್ಲಿ ಬರಿಬೇಕಾಗತ್ತೆ. ಅಂಡ್ ನೀವು ಇದನ್ನಿಷ್ಟು ನಾನು ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಹೇಳಿದೀನಿ ಆಲ್ರೆಡಿ, ಇದು ಚಾಪ್ಟರ್ ವೈಸ್ ಹೇಳಿದೀನಿ, ಅದನ್ನು ಚೆಕ್ ಮಾಡಿ ಎಲ್ಲ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು 70 of 70 ತಗೋಬಹುದು. ಸೊ 70 of 70 ಸ್ಕೋರ್ ಮಾಡೋದು ತುಂಬಾನೇ ಈಸಿ ಮಕ್ಕಳೇ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. Okay, so revise all the important questions and practice numericals right stepwise so you can achieve 70 of 70 in physics in coming midterm exams. All the very best, students. If you like this video, please like, share and comment your opinion and subscribe my channel. Thanks for watching.